ವಿಜ್ಞಾನ ಕ್ಷೇತ್ರಕ್ಕೆ ಭಾರತೀಯರು ಕೊಟ್ಟಂತಹ ಕೊಡುಗೆ ಒಂದೇ ವಾಕ್ಯದಲ್ಲಿ ಸೂಚ್ಯವಾಗಿ ತಿಳಿಸಬೇಕಾದರೆ ಶೂನ್ಯದಿಂದ ಅನಂತದೆಡೆಗೆ. ಭಾರತೀಯರ ಕೊಡುಗೆ ಶೂನ್ಯದಿಂದ ಅನಂತದೆಡೆಗೆ. ಖಗೋಳ ವಿಜ್ಞಾನ ಹಾಗೂ ಗಣಿತ ವಿಜ್ಞಾನಕ್ಕೆ ಬಂದಾಗ ಶೂನ್ಯ ಎನ್ನುವ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಮನುಕುಲಕ್ಕೆ ನೀಡಿದವರು ಬ್ರಹ್ಮಗುಪ್ತ ಮಹರ್ಷಿಗಳು. ಸುಮಾರು 7ನೇ ಶತಮಾನದಲ್ಲಿ ದಶಮಾಂಶ ಪದ್ಧತಿಯನ್ನ ಜಾರಿಗೆ ತಂದ ಮಹಾನುಭಾವರು. ಕ್ರಿಸ್ತಪೂರ್ವ 800ರಲ್ಲಿ ಬೌದ್ಧಾಯನ ಶುಲ್ಬ ಸೂತ್ರ ಯಾವ ಯಜ್ಞ ವೇದಿಕೆಗಳನ್ನು ರಚಿಸುವುದಕ್ಕೆ ನೆರವಾಗಿತ್ತೋ, ರೇಖಾಗಣಿತದ ಬೀಜವನ್ನ ಅಂಕುರಿಸಿತ್ತೋ, ಅದಾದ 100 ವರ್ಷಗಳ ನಂತರ ಪೈಥಾಗೊರಾಸ್ ಇದೇ ಅಂಶವನ್ನ ತನ್ನದೇ ರೀತಿಯಲ್ಲಿ ವ್ಯಕ್ತಪಡಿಸಿದ. ಈ ಜಗತ್ತು ಸೌರ ಕೇಂದ್ರಿತ ಜಗತ್ತು ಅಂತ ಕೊಪರ್ನಿಕಸ್ ಹೇಳೋದಿಕ್ಕೆ ಹೆಚ್ಚು ಕಡಿಮೆ 800 ವರ್ಷಗಳ ಮೊದಲೇ ಆರ್ಯಭಟ ಸುಮಾರು 5ನೇ ಶತಮಾನದಲ್ಲಿ ಬಹಳ ಸ್ಪಷ್ಟವಾಗಿ ನುಡಿದ. ಭೂಮಿಯ ಸುತ್ತಳತೆಯನ್ನ ಯಾವುದೇ ರೀತಿಯ ವೈಜ್ಞಾನಿಕ ಉಪಕರಣಗಳ ಸಹಾಯವಿಲ್ಲದೆ ಕರಾರುವಾಕ್ಕಾಗಿ ನೀಡಿದ್ದು ಈತನ ಹೆಗ್ಗಳಿಕೆ. ಭೂಮಿಯ ಸುತ್ತಳತೆ 39,968 ಕಿಲೋಮೀಟರ್. ಇದು ಆರ್ಯಭಟನ ಒಂದು ಸಂಖ್ಯೆ. ಆಧುನಿಕ ವಿಜ್ಞಾನದ ಸಹಾಯದಿಂದ 40,085 ಕಿಲೋಮೀಟರ್ ಅಂತ ಗೊತ್ತಾಗಿದೆ. ಕೇವಲ 107 ಕಿಲೋಮೀಟರ್ ವ್ಯತ್ಯಾಸ ಕಂಡು ಬಂದಿದೆ. ಇದು ಭಾರತೀಯರ ಹೆಗ್ಗಳಿಕೆ. ಇನ್ನು ಆಧುನಿಕ ಕ್ಷೇತ್ರಕ್ಕೆ ಬಂದರೆ ಸಿಡ್ಯಾಕ್ ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ ಪರಮಸಿದ್ಧಿ, ಅಮೆರಿಕದವರು ಸೂಪರ್ ಕಂಪ್ಯೂಟರ್ ನಿಮಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಸಿಡ್ಯಾಕ್ ಸಂಸ್ಥೆ ತನ್ನದೇ ಆದ ಒಂದು ಸೂಪರ್ ಕಂಪ್ಯೂಟರ್ ಪರಂ ನಿರ್ಮಿಸಿ ಅದರ ಪರಿಪೂರ್ಣ ರೂಪವನ್ನು ಪಡೆಯುವ ದಿಶೆಯಲ್ಲಿ ಈಗ ಪರಮಸಿದ್ಧಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ, ಈ ಶಬ್ದವನ್ನು ಪದೇ ಪದೇ ನಾವು ಕೇಳ್ತಾ ಇದ್ದೇವೆ. ಈ ಒಂದು ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನ ನೀಡಲಿದೆ ಪರಮಸಿದ್ಧಿ AI. ಭಾರತ ದೇಶದ ಕೃಷಿ, ಆರೋಗ್ಯ, ಹವಾಮಾನ ಮತ್ತು ದೇಶ ರಕ್ಷಣೆಯ ದಿಶೆಯಲ್ಲಿ ಅದ್ಭುತವಾದ ಕಾಣಿಕೆಯನ್ನ, ಮಾರ್ಗದರ್ಶನವನ್ನ ನೀಡ್ತಾ ಇದೆ ಈ ಪರಮಸಿದ್ಧಿ AI. ಇನ್ನು ನಮ್ಮ ಇಸ್ರೋ ಸಂಸ್ಥೆಯ ಸಾಧನೆಯನ್ನ ಗಮನಿಸಿದರೆ 2023ರಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಪೂರ್ಣಗೊಳಿಸಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ಧ್ವಜವನ್ನ, ಹೆಜ್ಜೆಯನ್ನ ಊರೋದಿಕ್ಕೆ ನೆರವು ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು. 2019ರ ಮಂಗಳಯಾನ ಸಾಟಿಯೇ ಇಲ್ಲದಂತಹ ಒಂದು ಪ್ರಯತ್ನ. 2023ರಲ್ಲಿ ಸೂರ್ಯನನ್ನ ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ಆದಿತ್ಯ L1 ಎನ್ನುವ ಒಂದು ಅದ್ಭುತ ನೌಕೆಯನ್ನ ನಾವು ಕಳಿಸಿದ್ದೇವೆ ಸೂರ್ಯನ ಕಡೆಗೆ. ವಿಶೇಷ ಅಂದರೆ ಮಂಗಳಯಾನಕ್ಕಾಗಿ ಅಮೆರಿಕ ಖರ್ಚು ಮಾಡಿದ್ದು $671 ದಶಲಕ್ಷ. ಅದೇ ನಮ್ಮ ಭಾರತೀಯ ವಿಜ್ಞಾನಿಗಳು ಕೇವಲ $74 ದಶಲಕ್ಷ ಈ ಒಂದು ಸಾಧನೆಯನ್ನು ಮಾಡಿದ್ದು ಭಾರತೀಯರ ಒಂದು ಪ್ರಬುದ್ಧತೆಗೆ, ಬದ್ಧತೆಗೆ ಇದೊಂದು ಉದಾಹರಣೆ. ವೈದ್ಯಕೀಯ ಕ್ಷೇತ್ರಕ್ಕೆ ಬಂದರೆ ಸುಶ್ರುತ ಮಹರ್ಷಿಗಳು ಶಸ್ತ್ರ ವೈದ್ಯಕೀಯಕ್ಕೆ ನೀಡಿದಂಥ ಕೊಡುಗೆ ಅದ್ಭುತ. ನಾಸಿಕ ಸ್ವರೂಪಿಕೆ, ನೇಸಲ್ ರೈನೋಪ್ಲಾಸ್ಟಿ, ಅದ್ಭುತವಾದಂಥ ಒಂದು ಶಸ್ತ್ರಚಿಕಿತ್ಸೆ. ಕಣ್ಣು ಪೊರೆಯನ್ನು ನಿವಾರಿಸುವಂಥ ಅವರ ತಂತ್ರಜ್ಞಾನ ಇವತ್ತಿಗೂ ಕೆಲವು ದೇಶಗಳಲ್ಲಿ ಬಳಸ್ತಾ ಇರೋದುಂಟು. ಮೂತ್ರಾಶಯದಲ್ಲಿ ಬೆಳೆಯುವ ಕಲ್ಲುಗಳನ್ನು ತೆಗೆಯುವ ಅವರ ತಂತ್ರಜ್ಞಾನ ಇವತ್ತಿಗೂ ಸಹ ನಾವು ಯೋಚನೆ ಮಾಡಬಹುದಾದಂಥ ಒಂದು. ಇದಲ್ಲದೆ 300ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ನೀಡ್ತಾ ಇದ್ರು ಸುಶ್ರುತ ಮಹರ್ಷಿಗಳು. ಇದು ಒಂದು ಕಡೆಯಾದರೆ
ಮತ್ತೊಂದು ಕಡೆ ಬೆಂಗಳೂರು ಮತ್ತು ಹೈದರಾಬಾದಲ್ಲಿ ಜೈವ ತಾಂತ್ರಿಕ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಸಾಧಿಸಿರುವ ಸಾಧನೆ ಏನಿದೆ, ಭಾರತ್ ಬಯೋಟೆಕ್ ನಿರ್ಮಾಣ ಮಾಡಿದ ಕೋವ್ಯಾಕ್ಸಿನ್, ಸೀರಮ್ ಇನ್ಸ್ಟಿಟ್ಯೂಟ್ ಅವರು ನೀಡಿದಂಥ ಕೋವಿಶೀಲ್ಡ್, ಹೇಗೆ ಕೊರೋನಾ ಮಹಾಮಾರಿಯನ್ನು ನಿಗ್ರಹಿಸೋದಕ್ಕೆ ಸಾಧ್ಯವಾಯಿತು ಸುಲಭವಾಗಿ, ಈ ಒಂದು ವಿಚಾರವನ್ನು ನೆನೆಸ್ಕೋಬೇಕು. ಇವತ್ತು ಇಡೀ ಜಗತ್ತಿಗೆ ಅಗತ್ಯವಾಗಿರ್ತಕ್ಕಂಥ ಲಸಿಕೆಗಳಲ್ಲಿ 60% ಲಸಿಕೆಗಳನ್ನು ನಮ್ಮ ಭಾರತವೇ ನಿರ್ಮಿಸಿ ನೀಡ್ತಾ ಇದೆ. ಹಾಗೆಯೇ ಜಗತ್ತಿಗೆ ಅಗತ್ಯವಾಗಿರ್ತಕ್ಕಂಥ 20% ಜನರಿಕ್ ಔಷಧಗಳನ್ನು ನಮ್ಮ ಭಾರತವೇ ನಿರ್ಮಿಸಿ ಇವತ್ತು ಜಗತ್ತಿಗೆ ಪೂರೈಸ್ತಾ ಇದೆ. ಎಲ್ಲಕ್ಕಿಂತಲೂ ಮಿಗಿಲಾದದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ SSI ಮಂತ್ರ ರೂಪಿಸಿದಂತಹ ಒಂದು ಸಾಧನೆ. ಏನಿದು SSI ಮಂತ್ರ? ಕಾಶ್ಮೀರದ ಯುದ್ಧರಂಗದಲ್ಲಿ ಒಬ್ಬ ಸೈನಿಕ ಗಾಯಾಳು ಆಗಿದ್ದಾನೆ, ಗಂಭೀರ ಸ್ವರೂಪದ ಶಸ್ತ್ರಚಿಕಿತ್ಸೆ ತಕ್ಷಣದಲ್ಲಿ ಆಗಬೇಕಾಗಿದೆ, ಆದರೆ ತಜ್ಞ ವೈದ್ಯರು ಇಲ್ಲ. ಆ ತಜ್ಞ ವೈದ್ಯರು ಮುಂಬೈಯಲ್ಲೋ ದಿಲ್ಲಿಯಲ್ಲೋ ಬೆಂಗಳೂರಲ್ಲೋ ಇದ್ದರೆ ಬೆಂಗಳೂರಲ್ಲೇ ಕುಳಿತುಕೊಂಡು ಕಾಶ್ಮೀರದ ರಣರಂಗದಲ್ಲಿ ಇರ್ತಕ್ಕಂಥ ಸೈನಿಕನಿಗೆ ಯಾವ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದೋ ಆ ಶಸ್ತ್ರಚಿಕಿತ್ಸೆಯನ್ನು ರೋಬೋ ತಂತ್ರಜ್ಞಾನದಿಂದ ನೀಡಬಹುದಾದಂಥ ಒಂದು ಅದ್ಭುತ ಪರಿಕಲ್ಪನೆ ವಿದೇಶದಲ್ಲಿ ಏನಿತ್ತು ಅದನ್ನು ಸ್ವದೇಶೀಯವಾಗಿ ನಾವು ಸಾಧಿಸಿದ್ದೇವೆ. ಇದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ. ಇನ್ನು ಲೋಹ ವಿಜ್ಞಾನಕ್ಕೆ ಬಂದರೆ ಇಡೀ ಜಗತ್ತಿಗೆ ಸವಾಲು ಒಡ್ಡುವಂಥ ಸಾಧನೆ ನಮ್ಮದು. ನಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಗುಪ್ತರ ಸ್ವರ್ಣ ಯುಗದಲ್ಲಿ ನಿರ್ಮಾಣಗೊಂಡಂಥ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಏನಿದೆ, ದೆಹಲಿಯ ಮೆಹ್ರೌಲಿಯಲ್ಲಿ ಆ ಕಬ್ಬಿಣ ಕಂಬದಂತಹ ಮತ್ತೊಂದು ಕಬ್ಬಿಣದ ಕಂಬವನ್ನು ಇದುವರೆಗೂ ನಿರ್ಮಿಸುವುದಕ್ಕೆ ಜಗತ್ತಿನ ಯಾವ ವಿಜ್ಞಾನಿಗೂ ಸಾಧ್ಯವಾಗಿಲ್ಲ. ಇದು ಕ್ರಿಸ್ತಶಕ 4ನೇ ಶತಮಾನದ ಮಾತು. ಕ್ರಿಸ್ತಶಕ 18ನೇ ಶತಮಾನಕ್ಕೆ ಬಂದರೆ ನಮ್ಮದೇ ಕರ್ನಾಟಕದಲ್ಲಿ, ನಮ್ಮದೇ ಕೊಡಚಾದ್ರಿ ಬೆಟ್ಟದಲ್ಲಿ ಇರ್ತಕ್ಕಂಥ ಮೂಕಾಂಬಿಯ ಮೂಲ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಆ ಕಬ್ಬಿಣದ ಕಂಬ ಏನಿದೆ ಅದನ್ನು ಬುಡಕಟ್ಟು ಜನ ನಿರ್ಮಿಸಿದ್ದಾರೆ. ಬುಡಕಟ್ಟು ಜನ. ಆ ಒಂದು ಕಂಬವೂ ಸಹ ತುಕ್ಕು ಹಿಡಿಯದೆ ಇವತ್ತಿಗೂ ನಿಂತಿದೆ. ಸುರತ್ಕಲ್ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೋಗಿ ಆ ಕಂಬವನ್ನು ಸ್ವಲ್ಪ ಹೆರೆದು ಪ್ರಯೋಗಾಲಯದಲ್ಲಿ ತಂದು ಅದರ ರಾಸಾಯನಿಕ ಸ್ವರೂಪವನ್ನು ಅಧ್ಯಯನ ಮಾಡಿ ಅಂತಹದ್ದೇ ಮತ್ತೊಂದು ಕಂಬವನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಸಾಧ್ಯವಾಗಿಲ್ಲ. ಅಂತಹ ಅದ್ಭುತವಾದ ಲೋಹ ವಿಜ್ಞಾನ ನಮ್ಮದಾಗಿತ್ತು. ವೂಡ್ಸ್ ಸ್ಟೀಲ್ ತಾವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತೇನೆ. ವೂಡ್ ಸ್ಟೀಲ್ ಕೇಳಿಲ್ಲ ಅಂದರೆ ಡಮಾಸ್ಕಸ್ ಖಡ್ಗಗಳನ್ನು ತಾವು ಕೇಳಿರ್ತೀರಿ. ಇಡೀ ಜಗತ್ತಿನಲ್ಲೇ ಅತ್ಯಂತ ಬಾಳಿಕೆಗೆ ಬರುವ ಸದೃಢವಾದ ಅತ್ಯಂತ ಹರಿತವಾದ ಖಡ್ಗ ಅಂದರೆ ಡಮಾಸ್ಕಸ್ ವೋಲ್ಡ್. ಈ ಡಮಾಸ್ಕಸ್ ವೋಲ್ಡ್ ಅನ್ನು ನಿರ್ಮಿಸೋದಕ್ಕೆ ಅಗತ್ಯವಾದಂಥ ಉಕ್ಕು, ಈ ಉಕ್ಕು ಎನ್ನುವ ಶಬ್ದ ಬ್ರಿಟಿಷರ ಬಾಯಲ್ಲಿ ವೂಡ್ಸ್ ಅಂತ ಆಗಿದೆ. ಆ ಉಕ್ಕನ್ನು ನಮ್ಮ ಚಿತ್ರದುರ್ಗದ ಬಳಿಯ ಅಜ್ಜನಹಳ್ಳಿಯ ಕಮ್ಮಾರರು ಆ ಉಕ್ಕಿನ ಗುಂಡುಗಳನ್ನು ಸಿದ್ಧಪಡಿಸಿ ನೀಡಿದಾಗ ಅರಬ್ಬರು ಅದನ್ನು ಡಮಾಸ್ಕಸ್ಗೆ ತಗೊಂಡು ಹೋಗಿ ಖಡ್ಗಗಳನ್ನಾಗಿ ಪರಿವರ್ತಿಸಿ ಡಮಾಸ್ಕಸ್ ವೋರ್ಡ್ಸ್ ಅನ್ನೋ ಹೆಸರಲ್ಲಿ ಹಣವನ್ನು ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಹಾಗಾಗಿ ಇವತ್ತಿಗೂ ಸಹ ನಮ್ಮ ಭಾರತ ಸ್ಪೇಸ್ ಗ್ರೇಡ್ ಅಲಾಯಿಗಳನ್ನು ನಿರ್ಮಿಸೋದಕ್ಕೆ, ಯಾಕಂದರೆ ರಾಕೆಟ್ಗಳನ್ನು ನಿರ್ಮಾಣ ಮಾಡಬೇಕಾದರೆ ವಿಶೇಷವಾದ ಮಿಶ್ರಲೋಹಗಳು ಬೇಕಾಗುತ್ತೆ. ಅಂತಹ ಮಿಶ್ರಲೋಹಗಳನ್ನು ನಿಮಗೆ ಕೊಡೋದಿಲ್ಲ ಅಂತ ಜಗತ್ತಿನ ಇತರ ದೇಶಗಳು ಹೇಳಿದಾಗ ನಮ್ಮದೇ ಲೋಹಗಳನ್ನು ನಾವು ನಿರ್ಮಿಸ್ಕೋತೇವೆ ಅಂತ ಹೇಳಿ LMM-3 ರಾಕೆಟ್ ನಿರ್ಮಾಣಕ್ಕೆ ಅಗತ್ಯವಾದಂಥ ಮಿಶ್ರಲೋಹಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ಇದು ನಮ್ಮ ಹೆಗ್ಗಳಿಕೆ. ಇನ್ನು ಪರಮಾಣು ಕ್ಷೇತ್ರಕ್ಕೆ ಬಂತು ಅಂದರೆ ಕಣಾದ ಮಹರ್ಷಿಗಳ ವೈಶೇಷಿಕ ದರ್ಶನ, ಕಣಗಳ ಬಗ್ಗೆ, ಪರಮಾಣುಗಳ ಬಗ್ಗೆ ಇಡೀ ಜಗತ್ತಲ್ಲಿ ಮೊದಲ ಬಾರಿಗೆ ಈ ಒಂದು ಸಿದ್ಧಾಂತವನ್ನು ಮಂಡಿಸಿದರು ಅವರು. ಆ ಒಂದು ಹಿನ್ನೆಲೆಯಲ್ಲಿ
ನಮ್ಮ ದೇಶಕ್ಕೆ ಪರಮಾಣು ಶಕ್ತಿ ಬೇಕು ಅಂದಾಗ ಹೋಮಿ ಬಾಬಾ ಅವರು 3 ಹಂತಗಳಲ್ಲಿ ಈ ಪರಮಾಣು ಯೋಜನೆಯನ್ನು ಹಾಕ್ಕೊಂಡ್ರು. ಯುರೇನಿಯಂ ಬೇಕು, ಯುರೇನಿಯಂ ನಿಮಗೆ ನಾವು ಕೊಡೋದಿಲ್ಲ ಅಂತ ಜಗತ್ತಿನ ದೇಶಗಳು ಹೇಳಿದಾಗ ನಮಗೆ ಯುರೇನಿಯಂ ಬೇಡ, ನಮ್ಮ ದೇಶದಲ್ಲೇ ಸಾಕಷ್ಟು ಸಿಗುವಂಥ ಥೋರಿಯಂ ಏನಿದೆ ಆ ಥೋರಿಯಂ ಬಳಸಿಕೊಂಡು ನಮ್ಮ ಪರಮಾಣು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದವರು ಹೋಮಿ ಬಾಬಾ ಅವರು. ಅದೇ ರೀತಿ ತಂದರು ಅವರು. ಹಾಗಾಗಿ ಜಗತ್ತಿನ ಪರಮಾಣು ರಾಷ್ಟ್ರಗಳಲ್ಲಿ ಇವತ್ತು ಭಾರತವೂ ಒಂದಾಗಿದೆ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ 2-3 ಸಲ ಯೋಚಿಸುವಂತಹ ಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಹೋಮಿ ಬಾಬಾ. ಅಂತಹವರನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ. ಕ್ರಯೋಜನಿಕ್ ತಂತ್ರಜ್ಞಾನವನ್ನು ನಿಮಗೆ ಕೊಡೋದಿಲ್ಲ ಅಂತ ಅಮೆರಿಕದವರು ರಷ್ಯಾದವರು ಹೇಳಿದಾಗ ಅಂತಹ ತಂತ್ರಜ್ಞಾನವನ್ನು ನಾವೇ ಸೃಜಿಸಿಕೊಂಡು ಕ್ರಯೋಜನಿಕ್ ಯಂತ್ರವನ್ನು ಸಿದ್ಧಪಡಿಸಿ ಇವತ್ತು 100ಕ್ಕೂ ಹೆಚ್ಚು ಉಡಾವಣೆಗಳನ್ನು ಮಾಡಿದ್ದೇವೆ ಶ್ರೀ ಹೈಕೋಟಾದಿಂದ. ಇದು ನಮ್ಮೆಲ್ಲರ ಹೆಗ್ಗಳಿಕೆ. ಇನ್ನು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರಕ್ಕೆ ಬಂದರೆ ಜಗತ್ತಲ್ಲಿ ಯಾರೂ ಸಾಧನೆ ಮಾಡದೇ ಇರತಕ್ಕಂಥ ಅದ್ಭುತವಾದ ಸಾಧನೆಯನ್ನು ನಾವು ಮಾಡಿದ್ದೇವೆ. ಈ ಆಧಾರ್ ಬಯೋಮೆಟ್ರಿಕ್ ವ್ಯವಸ್ಥೆ ಏನಿದೆ, ವ್ಯಕ್ತಿಯ ಗುರುತನ್ನು ತಿಳಿಸುವಂಥ ಒಂದು ವ್ಯವಸ್ಥೆ, ಇದು 140 ಕೋಟಿ 1.4 ಬಿಲಿಯನ್ಸ್ ಇಂಡಿಯನ್ಸ್ ಇಷ್ಟು ಜನಕ್ಕೆ ಈ ಒಂದು ಗುರುತಿನ ವ್ಯವಸ್ಥೆಯನ್ನು ಅದ್ಭುತವಾಗಿ ರೂಪಿಸಿದ್ದಾರೆ ನಮ್ಮ ವಿಜ್ಞಾನಿಗಳು. ಇಂತಹ ಒಂದು ಸಾಧನೆಯನ್ನು ಜಗತ್ತಲ್ಲಿ ಯಾರೂ ಮಾಡಿಲ್ಲ ಎನ್ನುವ ವಿಚಾರವನ್ನು ಬಹಳ ಬಹಳ ಹೆಮ್ಮೆಯಿಂದ ಇಲ್ಲಿ ಸ್ಮರಿಸ್ಕೋತಾ ಇದ್ದೇನೆ. ಹಾಗೆಯೇ ಇವತ್ತು ಒಬ್ಬ ತರಕಾರಿ ಮಾರುವವನ ಬಳಿ ಹೋಗಿ ತರಕಾರಿಯನ್ನು ಕೊಂಡುಕೊಂಡು ಒಂದು 50 ರೂಪಾಯಿಗಳನ್ನು ಕೊಡಬೇಕು ಅನ್ನೋದಾದರೆ ನಗದಿನ ರೂಪದಲ್ಲಿ ಕೊಡಬೇಕಾಗಿಲ್ಲ. ನನ್ನ ಮೊಬೈಲ್ ಮೂಲಕ ಆತನಿಗೆ ಹಣ ಸಂದಾಯವನ್ನು ಮಾಡಬಹುದು. ಇಂತಹ ಒಂದು ವ್ಯವಸ್ಥೆ ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ಅದು ನನ್ನ ದೇಶದಲ್ಲಿದೆ. ನಾವೆಲ್ಲರೂ ಇದನ್ನು ಸಮರ್ಪಕವಾಗಿ ಬಳಸ್ತಾ ಇದ್ದೇವೆ. ಇದು ಭಾರತೀಯರ ಅದ್ಭುತ ಸಾಧನೆ ಅನ್ನೋ ವಿಚಾರವನ್ನು ಬಹಳ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ. ನೀರಿನ ಕೊಯ್ಲು, ಮಳೆ ಕೊಯ್ಲು ಮಾಡಬೇಕು ಎನ್ನುವ ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆದರೆ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ ಕೆಲಸ ಇನ್ನೂ ಬಾಕಿ ಇದೆ. ಆದರೆ ನಮ್ಮಲ್ಲಿ ಇದ್ದಂಥ ಮೆಟ್ಟಿಲು ಬಾವಿಗಳು, ಸಿಂಧೂ ಸರಸ್ವತಿ ಸಂಸ್ಕೃತಿಯಿಂದ ಹಿಡಿದು ನಮ್ಮ ಲಕ್ಕುಂಡಿಯ ದೇವಸ್ಥಾನದವರೆಗೆ, ಲಕ್ಕುಂಡಿಯಲ್ಲಿ ಇರ್ತಕ್ಕಂಥ ಮೆಟ್ಟಿಲ ಬಾವಿಯವರೆಗೆ ತಂತ್ರಜ್ಞಾನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮೆಟ್ಟಿಲ ಬಾವಿ ಏನಿದೆ ಅದು ನಮ್ಮ ನೀರಿನ ಕೊರತೆಯನ್ನು, ಮಳೆ ಕೊಯ್ಲನ್ನು ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ನೆರವಾಗುತ್ತೆ ಎನ್ನುವ ಮಾತನ್ನು ನೆನೆಸ್ಕೋಬಹುದು. ಇಡೀ ಜಗತ್ತಿಗೆ ಸ್ವಚ್ಛತೆ ಅಂದರೆ ಏನು ಅನ್ನೋ ಮಾತನ್ನು ತೋರಿಸಿಕೊಟ್ಟವರು ನಮ್ಮ ಸಿಂಧೂ ಸರಸ್ವತಿ ಸಂಸ್ಕೃತಿಯ ನಮ್ಮ ಹಿರಿಯರು. ಅಲ್ಲಿನ ಸ್ವಚ್ಛತೆ ಅದ್ಭುತವಾದದ್ದು. ಅಂತಹ ಸ್ವಚ್ಛತೆ ಇರತಕ್ಕಂಥ ನಗರಗಳು ಸಮಕಾಲೀನ ಸಮಾಜದಲ್ಲಿ ಎಲ್ಲಿಯೂ ಇರಲಿಲ್ಲ ಅನ್ನೋ ವಿಚಾರವನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಮಾತು ಎಷ್ಟು ಸತ್ಯವೋ ಹಾಗೆಯೇ ಸ್ವಚ್ಛಮೇವ ಜಯತೆ ಎಂತಕ್ಕಂಥ ಮಾತೂ ಅಷ್ಟೇ ಸತ್ಯ. ಹಾಗಾಗಿ ಸ್ವಚ್ಛತೆ ಇದ್ದಲ್ಲಿ ಆ ಪರಮಾತ್ಮನಿರುತ್ತಾನೆ. ಸ್ವಚ್ಛತೆ ಇದ್ದಲ್ಲಿ ಪರಿಪೂರ್ಣ ಆರೋಗ್ಯ ಲಭಿಸುತ್ತೆ. ಇಂತಹ ಸ್ವಚ್ಛತಾ ಅಭಿಯಾನವನ್ನು ದೇಶಾದ್ಯಂತ ಆರಂಭಿಸಿದ ಹೆಗ್ಗಳಿಕೆಗೆ ನಮ್ಮ ದೇಶದ್ದು. ಇನ್ನು ಶಿಕ್ಷಣ ವ್ಯವಸ್ಥೆಗೆ ಬಂತು ಅಂದರೆ ತಕ್ಷಶಿಲಾ, ವಿಕ್ರಮಶಿಲಾ, ನಾಳಂದ ಎಷ್ಟೆಷ್ಟು ವಿಶ್ವವಿದ್ಯಾನಿಲಯಗಳಿದ್ದವು, ಅವೆಲ್ಲ ಕಾಲದಲ್ಲಿ ನಾಶವಾದವು. ಅಂತಹ ಒಂದು ಗುರುಕುಲ ಪದ್ಧತಿಯನ್ನು ಮತ್ತೆ ಜಾರಿಗೆ ತರುವ ಕನಸನ್ನು ಕಂಡಿದ್ದೇವೆ ನಾವು. 2020ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನಾವು ಈಗಾಗಲೇ ಜಾರಿಗೆ ತರುವ ಪ್ರಯತ್ನದಲ್ಲಿದ್ದೇವೆ. ನಮ್ಮ ದೇಶದ ಎಲ್ಲ ರಾಜ್ಯಗಳು ಸಹಕರಿಸಿದರೆ ಆ ಗುರುಕುಲ ಶಿಕ್ಷಣ ಪದ್ಧತಿ, ಕ್ರಮಬದ್ಧ ಶಿಕ್ಷಣ ಪದ್ಧತಿ ಪದವೀಧರರನ್ನು ನಿರ್ಮಿಸುವ ಬದಲು ಮನುಷ್ಯರನ್ನು, ಮಾನವೀಯ ಗುಣಗಳನ್ನು ಒಳಗೊಂಡಂಥ ಅದ್ಭುತವಾದ ಚೇತನಗಳನ್ನು ನಿರ್ಮಿಸುವ ಕನಸು ಏನಿದೆ ಆ ಕನಸು ನಮ್ಮದಾಗುತ್ತೆ.
ನಮ್ಮ ಭಾರತೀಯ ಸಂಸ್ಕೃತಿಯ ಬಹುದೊಡ್ಡ ಹೆಗ್ಗಳಿಕೆಯನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಂತಹ ಮಾತು! ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಜಗತ್ತಿನಲ್ಲಿ ಯಾರೊಬ್ಬರೂ ಸಹ ಯಾವುದೇ ರೀತಿಯಾದ ದುಃಖದಿಂದ, ನೋವಿನಿಂದ, ಅಳಲಿನಿಂದ ಬಳಲಬಾರದು ಎನ್ನುವ ಉದಾತ್ತ ಧ್ಯೇಯವನ್ನು ಜಗತ್ತಿನ ಮುಂದೆ ಇಟ್ಟಂಥ ಸಂಸ್ಕೃತಿ ನನ್ನ ದೇಶದ್ದು ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಎಲ್ಲಕ್ಕಿಂತಲೂ ಮಿಗಿಲಾದ ಮಾತು ಅಂದರೆ ಇಡೀ ಮನುಕುಲವೇ ಒಂದು ಎನ್ನುವ ಭಾವವನ್ನು ವ್ಯಕ್ತಪಡಿಸುವ ವಸುದೈವ ಕುಟುಂಬಕಂ. ಹಿತೋಪದೇಶದಲ್ಲಿ ಬರುವಂಥ ಮಾತು ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ, ಇಡೀ ಮನುಕುಲವೇ ಒಂದು ಕುಟುಂಬ. ಕೇವಲ ಭಾರತೀಯರು ಮಾತ್ರವಲ್ಲ, ಸಮಸ್ತ ಜನರಿಗೂ, ಸಮಸ್ತ ಭೂಮಂಡಲದಲ್ಲಿ ಇರತಕ್ಕಂಥ ಎಲ್ಲ ಜೀವರಾಶಿಗೂ ಮಂಗಳವಾಗಲಿ ಎನ್ನುವ ಉದಾತ್ತ ಧ್ಯೇಯವನ್ನು ವ್ಯಕ್ತಪಡಿಸಿದಂಥ ದೇಶ ನನ್ನದು, ಸಂಸ್ಕೃತಿ ನನ್ನದು. ಇಂತಹ ಸಂಸ್ಕೃತಿಯನ್ನು ನಮ್ಮೆಲ್ಲರಲ್ಲಿ ಜಾಗೃತಿಗೊಳಿಸುವ ದಿಶೆಯಲ್ಲಿ ಈ ಅದ್ಭುತವಾದ ಉತ್ಸವವನ್ನು ಏರ್ಪಡಿಸಿದ ಎಲ್ಲ ಹಿರಿಯ ಚೇತನಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.